ಮಹಾಕವಿ ಭಾಸನ ನಾಟಕೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾಟಕೋತ್ಸವದ ಎರಡನೇ ದಿನ ನಾಟಕ ಕರ್ಣಭಾರ, ರಚನೆ ಮಹಾಕವಿ ಭಾಸ, ವಿನ್ಯಾಸ ನಿರ್ದೇಶನ ಶಿವ ಹೊನಿಗನಹಳ್ಳಿ, ಅಭಿನಯಿಸುವ ತಂಡ ಬಿಂಕಬಿನ್ನಾಣರು ರಂಗತಂಡ. ನಾರಾಯಣನ ಘೋರ ರೂಪವನ್ನು ಕಂಡೊಡನೆ ಹೆಂಗಸರು ಗಂಡಸರು ಮಕ್ಕಳೆಂಬ ಭೇದವಿಲ್ಲದೆ ಧನುಜರು ಮನುಜರು ದೇವತೆಗಳು ಪಾತಾಳ ವಾಸಿಗಳಾದ ನಾಗರ ಗುಂಡಿಗೆಗಳು ಬೆದರಿ ನಡುಗಿದವೋ. ವಜ್ರ ಸಲಾಕೆಯಂತಿರುವ ಕೈಯುಗರ ಮನೆಯಿಂದ ದೈತ್ಯ ರಾಕ್ಷಸನಾದ ಹಿರಣ್ಯಾಕ್ಷನ ಎದೆಯನ್ನು ಬಗೆದು ಕರುಳ ಮಾಲೆಯನ್ನೇರಿಸಿ ಪ್ರಸನ್ನನಾದನು. ಮದವೇರಿ ಮೆರೆದ ದಾನವರ ತೊಡೆ ಮುರಿದು ಸಮರ ಸಮಾಪನೆಗೊಳಿಸುವನೋ ಅಂತಹ ಶ್ರೀಧರನು ಸಿರಿ ಸಂಪತ್ತುಗಳನ್ನಿಟ್ಟು ಪಾಲಿಸಲಿ ನಿಮ್ಮ ಅನವರತ. ಮಹಾಜನಗಳಲ್ಲಿ ನನ್ನ ವಿಜ್ಞಾಪನೆ. ನಾನು ವಿಜ್ಞಾಪಿಸುವುದರಲ್ಲಿ ತೊಡಗಿರುವಾಗಲೇ ಏನೋ ಗದ್ದಲ ಆಗುವ ಹಾಗೆ ಕೇಳುವುದಲ್ಲ. ಇರಲಿ, ನೋಡೋಣ. ಓಹೋ, ಸ್ಮಶಾನ ಕಾಯುವ ಹರಿಶ್ಚಂದ್ರನು ಇತ್ತ ಕಡೆಯೇ ಬರುತ್ತಿದ್ದಾನೆ. ಆದರೆ ಇವನು ಯಾಕಿಷ್ಟು ಅವಸರದಲ್ಲಿ ಬರುತ್ತಿದ್ದಾನೆ? ಇರಲಿ, ನೋಡೋಣ. ಸುಡುಗಾಡ ಜೀವಕ್ಕೆ ಬಡಬಡಿಕೆ ಮಾಡ್ಯಾರ, ಕಡತಂದ ಒಡವೀದ ನೋಡ.
ಕಡತಂದ ಬಡವೀದ ನೋಡ. ಅಯ್ಯ ಹರಿಶ್ಚಂದ್ರ, ನಿಲ್ಲಯ್ಯ, ನಿಲ್ಲು, ನಿಲ್ಲಯ್ಯ ಮಿತ್ರ, ನಿಲ್ಲು. ಇಲ್ಲಯ್ಯ ಮಿತ್ರ. ಕಡತಂದ ಬಡವೀದ ನೋಡ ಇಲ್ಲದ ಹುಡುಕಾಡಿ ಮಿಡುಕಾಡ ಬ್ಯಾಡ. ಹುಡುಕಾಡಿ ಮಿಡುಕಾಡ ಬ್ಯಾಡ. ಕೂರು, ಕುಳಿತುಕೋ, ಕೂರು. ನನ್ನದು ಇದೇ ದಾರಿ. ತುಸು ವಿಶ್ರಮಿಸಿ ಇಬ್ಬರು ಒಟ್ಟಿಗೆ ಹೋಗಬಹುದಲ್ಲ? ಇಲ್ಲವಯ್ಯ, ಇಲ್ಲ. ಇದು ವಿಶ್ರಾಂತಿಯ ಸಮಯವಲ್ಲ, ಯುದ್ಧದ ಸಮಯ. ಕುರುಕ್ಷೇತ್ರದಲ್ಲಿ ಯುದ್ಧವಂತೂ ನಿಶ್ಚಯವಾದಂತಿದೆ. ಆದ್ದರಿಂದ ನಾನು ಸಿದ್ಧತೆಗಳನ್ನು ಮಾಡಬೇಕಾಗಿದೆ. ತಡವಾಯ್ತು, ನಾನೆದು ಬರುತ್ತೇನೆ. ಇಲ್ಲಯ್ಯ ಮಿತ್ರ, ಬಾಯಿಗೆ ಕುಳಿತುಕೋ. ಊರು, ನೀನು ಹೇಳುತ್ತಿರುವುದು ಒಂದು ನನಗೆ ತಿಳಿಯುತ್ತಿಲ್ಲ. ನೀನು ಯುದ್ಧದಲ್ಲಿ ಭಾಗವಹಿಸುತ್ತಿದ್ದೀಯೋ? ಒಂದು ರೀತಿ ಹಾಗೆ, ಆದರೆ ಯಾರನ್ನು ಕೊಲ್ಲುವುದಿಲ್ಲ. ಬದಲಿಗೆ ಸತ್ತ ದೇಹಗಳಿಗೆ ಮುಕ್ತಿ ಕಾಣಿಸುತ್ತೇನೆ. ಅಂದರೆ ಏನಯ್ಯ ನಿನ್ನ ಮಾತಿನ ಅರ್ಥ? ಎಲ್ಲ ಒಗಟೊಗಟಾಗಿ ಮಾತಾಡುತ್ತೀಯಲ್ಲ? ಇದರಲ್ಲಿ ಒಗಟೇನು ಬಂತೆಯಾ? ಎಲ್ಲವೂ ನಿಕಟವಾಗಿಯೇ ಇದೆ. ಅಂದ ಹಾಗೆ ನನ್ನ ಕೆಲಸ ಏನು ಹೇಳು? ಸ್ಮಶಾನ ಕಾಯುವುದು, ಜೊತೆಗೆ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡುವುದು. ಹೌದು. ಆದರೆ ಈ ಕುರುಕ್ಷೇತ್ರ ಯುದ್ಧಕ್ಕೂ ನಿನ್ನ ಕೆಲಸಕ್ಕೂ ಏನು ಸಂಬಂಧ? ಅದಕ್ಕ್ಯಾಕೆ ನೀನು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು? ಏನು ಕಥೆ? ಹೇಳುತ್ತೇನೆ ಕೇಳು. ನಾನು ಸತ್ಯದ ವ್ಯಸನಕ್ಕೆ ಬಿದ್ದು ಸಾಲ ಮಾಡಿಕೊಂಡಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ನಿಲ್ಲು ನಿಲ್ಲು, ಅದೇನದು ಸತ್ಯದ ವ್ಯಸನ? ಏನಯ್ಯ ನೀನು, ಏನು ಹೇಳಿದರೂ ಅದಕ್ಕೊಂದು ಕೊಂಕು ಕೇಳುತ್ತೀಯಲ್ಲ. ಇರಲಿ ಕೇಳು. ಕೆಲವರಿಗೆ ಜೂಜಾಡುವ ಚಟವಿರುತ್ತದೆ, ಹಲವರಿಗೆ ಬೇಟೆಯಾಡುವ ಚಟವಿರುತ್ತದೆ, ಹೌದು. ಇನ್ನು ಕೆಲವರಿಗೆ ಹೆಣ್ಣುಗಳ ಚಟವಿರುತ್ತದೆ, ಮತ್ತು ಕೆಲವರಿಗೆ ಬಾಯಿಗೆ ದಾರಿ ಹೋಕರನ್ನು ಕರೆದು ನಿಲ್ಲಿಸಿ ಮಾತನಾಡಿಸುವ ಚಟವಿರುವ ಹಾಗೆ ನನಗೆ ಸತ್ಯ ಹೇಳುವ ಚಟ. ಮಾತು ಕೊಟ್ಟರೆ ಆ ಮಾತನ್ನು ಸತ್ಯ ಮಾಡುವ ಸಲುವಾಗಿ ಏನನ್ನು ಬೇಕಾದರೂ ಮಾಡಲು ಹೇಸದೆ ನಾನು ಒಬ್ಬ ಬ್ರಾಹ್ಮಣನಿಗೆ ಮಾತು ಕೊಟ್ಟು ಸಾಲ ಮಾಡಿಕೊಂಡು ಆ ಸಾಲವನ್ನು ತೀರಿಸಲಾಗದೆ ಹೆಂಡತಿ ಮಕ್ಕಳನ್ನು ಮನೆ ಕೆಲಸಕ್ಕೆ ಬಿಟ್ಟು ನಾನು ಹಗಲು ರಾತ್ರಿ ಸ್ಮಶಾನದಲ್ಲಿ ದುಡಿಯುತ್ತಿದ್ದೇನೆ. ಆದರೆ ಈಗ ಈ ಯುದ್ಧವೇನಾದರೂ ನಡೆದರೆ ನನ್ನ ಸಾಲವನ್ನೆಲ್ಲ ತೀರಿಸಿ ಒಂದು ಮನೆ ಕಟ್ಟಿಸಿ ಬಿಡುತ್ತೇನೆ. ಏನಯ್ಯ ಹರಿಶ್ಚಂದ್ರ, ಏನೋ ದಾರಿಯಲ್ಲಿ ಒಬ್ಬನೇ ಹೋಗುತ್ತಿದ್ದಾನಲ್ಲ ಎಂದು ಕರೆದು ಮಾತನಾಡಿಸಿದರೆ ನೀನು ನನ್ನನ್ನೇ ಕೋಡಂಗಿ ಎಂದು ತಿಳಿದೆ ಏನೋ? ಯಾಕೆ ಮಿತ್ರ ಕೋಪ ಮಾಡಿಕೊಂಡಿರುವೆ? ನಾನೆಲ್ಲೇ ಹಾಗಂದೆ? ಮತ್ತಿನ್ನೇನಯ್ಯ, ಯುದ್ಧವಾದರೆ ಅದೆಷ್ಟು ಜನ ಸೈನಿಕರು ಸಾಯುತ್ತಾರೋ, ಆಸ್ತಿ ಪಾಸ್ತಿಗಳೆಷ್ಟು ನಷ್ಟವಾಗುತ್ತವೋ, ಎಷ್ಟು ಜನ ಮನೆ ಮಠಗಳನ್ನು ಕಳೆದುಕೊಳ್ಳುತ್ತಾರೋ ಎಂದು ನಾನು ಚಿಂತಿಸುತ್ತಿದ್ದರೆ ನೀನು ಸಾಲ ತೀರಿಸುತ್ತೇನೆ, ಮನೆ ಕಟ್ಟಿಸುತ್ತೇನೆ ಎಂದೆಲ್ಲ ಹೇಳುತ್ತೀಯಲ್ಲ. ಮತ್ತೆ ಹೌದು, ನಿನ್ನ ಮಾತು ಸತ್ಯ. ಯುದ್ಧವೆಂದರೆ ನಷ್ಟವೇ. ಅಲ್ಲಿ ಸಂಭವಿಸುವ ಸಾವು ನೋವುಗಳಿಗೆ ಲೆಕ್ಕವೇ ಇಲ್ಲ. ಈಗ ನಡೆಯುವ ಯುದ್ಧದಲ್ಲಿ ಸಾವಿನ ಸಂಖ್ಯೆ ಹೆಚ್ಚೇ ಇರುತ್ತದೆ. ಏಕೆಂದರೆ ಒಟ್ಟು 18 ಅಕ್ಷೋಹಿಣಿ ಸೈನ್ಯದ ಕಾದಾಟವು. ಇಬ್ಬರು ದಾಯಾದಿಗಳು ಕಾದಾಡುವಾಗ ಯಾರ ಪ್ರಾಣ ಯಾರಿಗೂ ಲೆಕ್ಕವಿರುವುದಿಲ್ಲ. ಸಾವಿನ ಸಂಖ್ಯೆ ಹೆಚ್ಚಾದಷ್ಟು ನನಗೆ ಲಾಭವೇ. ಮತ್ತೆ ನಮ್ಮ ಪ್ರಭುಗಳಂತೂ ಠೇವಣಿಯನ್ನು ಹೆಚ್ಚಿಸುತ್ತಿದ್ದಾರೆ, ಹೆಚ್ಚಿಸುತ್ತಲೇ ಇರುತ್ತಾರೆ. ಒಟ್ಟಾರೆ ಇದೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಸಾಲ ತೀರುವುದಂತೂ ಸತ್ಯ. ಅಯ್ಯೋ 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 ಅಯ್ಯೋ, ಏನಯ್ಯ ನಿನ್ನ ಲೆಕ್ಕಾಚಾರ? ಲಾಭ ನಷ್ಟ ಠೇವಣಿ, ನನ್ನ ತಲೆ ಕೆಟ್ಟು ಹೋಗ್ತಿದೆ. ಅದೇನು ಸರಿಯಾಗಿ ಹೇಳಿಬಿಡಯ್ಯ ನಿನ್ನ ದಮ್ಮಯ್ಯ. ಸಮಾಧಾನ ಸಮಾಧಾನ ಏನಿಲ್ಲವಯ್ಯ. ರಣರಂಗದಲ್ಲಿ ಮಡಿದ ವೀರ ಯೋಧರಿಗೆ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲವೇ? ಹೌದು. ಹಾಗೆ ಸಂಸ್ಕಾರ ಮಾಡಬೇಕಾದರೆ ಆ ಶವದ ಸಂಬಂಧಿಕರು ಸ್ಮಶಾನದ ವಿಧಿಯ ಪ್ರಕಾರ ಇಂತಿಷ್ಟು ಎಂದು ಹಣ ಸಂದಾಯ ಮಾಡಬೇಕಲ್ಲವೇ? ಹೌದೌದು, ಸ್ಮಶಾನಕ್ಕೂ ತೆರಿಗೆಯನ್ನು ಕಟ್ಟಲೇಬೇಕು. ಈಗ ಈ ಯುದ್ಧ ನಡೆದರೆ ಖಂಡಿತವಾಗಿಯೂ ಹೆಚ್ಚಿನ ಶವಗಳು ಸ್ಮಶಾನಕ್ಕೆ ಬರುತ್ತವೆ. ಅಂದರೆ ಹೆಚ್ಚಿನ ಹಣವು ಸಿಕ್ಕಂತೆ ಅಲ್ಲವೇ? ಅರ್ಥವಾಯಿತೆ? ಸರಿ ಸರಿ, ನನಗೆ ತಡವಾಯಿತು, ನಾನಿಂದು ಬರುತ್ತೇನೆ. ಈಗ ನನಗೆ ಅರ್ಥವಾಯಿತು. ಅದು ಸರಿ,
ನೀನು ಇವಾಗ ಹೊರಟಿರುವುದೆಲ್ಲಿಗಯ್ಯ? ಹೊಲಗೆರೆಗೆ ಹೋಗುತ್ತಿದ್ದೇನೆ. ಯಾಕೋ? ಅಲ್ಲಿ ನಿನಗೆ ಅಂತ್ಯ ಸಂಸ್ಕಾರಕ್ಕೆ ಸಿಗುವ ಎಲ್ಲಾ ಸಾಮಗ್ರಿಗಳು ಸಿಗುತ್ತವೆ. ತಡವಾಯಿತು, ನಾನು ಬರುತ್ತೇನೆ. ಹಾ ಹಾ ಹಾ. ಹೇಗಿದೆ ನೋಡಿ ಈ ಜಗದ ಮರ್ಮ. ಯಾರಿಗೋ ಲಾಭವಾದರೆ ಅದು ಇನ್ಯಾರಿಗೋ ನಷ್ಟವಾಗುತ್ತದೆ. ಹಾ, ಇರಲಿ. ಯಾರು ಗಳಿಸಿದರೂ ಕಳೆದರೂ ನಾವು ಮಾತ್ರ ನಮ್ಮ ಕೆಲಸವನ್ನು ಮಾಡಲೇಬೇಕು. ಅಂದರೆ ನಾಟಕವನ್ನು ಮುಂದುವರಿಸಬೇಕು. ನಾನಿನ್ನು ಬರುತ್ತೇನೆ. ಪಾತ್ರಧಾರಿಗಳೆಲ್ಲ ಸಿದ್ಧರಿದ್ದೀರೋ? ಅವರು ಸಿದ್ಧರಿದ್ದಾರೆ, ನೀನ್ ಬಾ ಮಾರಾಯ, ರಿದಮ್ ನುಡಿಸ್ಬೇಕು. ವಿಜ್ಞಾಪಿಸಿರಿ, ಮಹಾರಾಜನಾದ ಅಂಗೇಶ್ವರನಿಗೆ ವಿಜ್ಞಾಪಿಸಿರಿ. ದಾಯಾದಿ ಮತ್ಸರದಿಂದ ಸಂಭವಿಸಬೇಕಾಗಿದ್ದ ಕುರು ಪಾಂಡವರ ಸಂಗ್ರಾಮವನ್ನು ಪಾಂಡವರ ಪಕ್ಷಪಾತಿಯಾದ ಕೃಷ್ಣನು ಸಂಧಾನದ ಮೂಲಕ ಬಗೆಹರಿಸಲು ಹಸ್ತಿನಾವತಿಗೆ ಬಂದಿರುವನು. ನಿನ್ನೆ ರಾತ್ರಿ ಗುರು ಹಿರಿಯನಾದ ವಿದುರನ ಮನೆಯಲ್ಲಿ ತಂಗಿದ್ದನೆಂದು ವಿಜ್ಞಾಪಿಸಿರಿ. ಏನು, ಕೃಷ್ಣನು ಸಂಧಾನಕ್ಕೆಂದು ಹಸ್ತಿನಾವತಿಗೆ ಬಂದಿದ್ದಾನೆ? ಹೌದು ಮಹಾರಾಜ. ನಿನಗೆ ಹೇಗೆ ತಿಳಿಯಿತು? ನಿನ್ನೆ ರಾತ್ರಿ ವಿದುರನ ಮನೆಯಲ್ಲಿ ತಂಗಿದ್ದ ಕೃಷ್ಣನು ಸಂಧಾನದ ಬಗ್ಗೆಯೇ ಮಾತನಾಡುತ್ತಿದ್ದನಂತೆ. ಬಹುಭಾಗ ಯುದ್ಧವಾಗುವುದು ಅನುಮಾನ. ನೀವು ಯುದ್ಧ ಸಾಮಗ್ರಿಗಳ ತಯಾರಿಕೆಯನ್ನು ನಿಲ್ಲಿಸುವುದು ಒಳ್ಳೆಯದು ಎಂದು ನಿಮಗೆ ತಿಳಿಸಲು ವಿದುರರು ಅಪ್ಪಣೆ ಮಾಡಿದ್ದಾರೆ. ಏನು, ಯುದ್ಧ ನಡೆಯುವುದಿಲ್ಲವೇ? ಹಾಗಾದರೆ ನಾವು ತಯಾರಿಸಿದ ಬಿಲ್ಲು, ಬಾಣ, ಈಟಿ, ಚಾಮರ, ತೋರು, ಕೊಂಬು, ಯುದ್ಧಕ್ಕೆ ಅಂತ ವಿನ್ಯಾಸ ಮಾಡಿದ ರಥಗಳನ್ನು ಕೊಂಡುಕೊಳ್ಳುವವರು ಯಾರು? ಅಯ್ಯೋ, ಈ ಜನ್ಮದಲ್ಲಿ ನಾನು ಸಾಲ ತೀರಿಸಲು ಸಾಧ್ಯವಿಲ್ಲವೇ? ನನ್ನ ಹೆಂಡತಿ ಮಕ್ಕಳ ಗತಿ ಏನಾಗಬೇಕು? ಇಲ್ಲ, ಈ ಕೃಷ್ಣನ ಸಂಧಾನವನ್ನು ದುರ್ಯೋಧನ ಸಮ್ಮತಿಸುವುದಿಲ್ಲ. ನೀವು ಚಿಂತಿಸುವುದು ಬೇಡ, ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಾನು ಸಭೆಗೆ ಹೋಗಿ ಬರುತ್ತೇನೆ. ಹಾಗಾದರೆ ನಾನು ನನ್ನ ಸಾಲ ತೀರಿಸುತ್ತೇನೆ ಅಲ್ಲವೇ? ಖಂಡಿತವಾಗಿಯೂ ನಾನು ಮಾತು ಕೊಡುತ್ತಿದ್ದೇನೆ, ನಿನ್ನ ಸಾಲ ತೀರುತ್ತದೆ. ಯಾರು ತಾಯಿ ನೀನು? ಈ ವೇಳೆಯಲ್ಲಿ ಇಲ್ಲೇನು ಮಾಡುತ್ತಿರುವೆ? ನಾನೊಬ್ಬ ನತದೃಷ್ಟ ತಾಯಿ, ನಿನ್ನಲ್ಲಿ ಪುತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ. ಯಾರು ತಾಯಿ ನಿನ್ನ ಮಗ? ನೀನು ಕೊಲ್ಲುವುದಿಲ್ಲ ಎಂದು ಮಾತು ಕೊಟ್ಟರೆ ಮಾತ್ರ ಹೇಳುತ್ತೇನೆ. ನಿನ್ನ ಮಾತಿನಿಂದ ಅವನು ನನ್ನ ಎದುರಾಳಿ ಎಂದು ತಿಳಿಯುತ್ತಿದೆ. ಆದರೆ ಯಾರನ್ನು ಕೊಲ್ಲಬೇಕು, ಉಳಿಸಬೇಕು ಎಂಬುದನ್ನು ರಣಭೂಮಿ ನಿರ್ಧರಿಸುತ್ತದೆ. ನಾನು ನೀನು ಅಲ್ಲ, ಅದು ಯುದ್ಧ ವಿರೋಧಿ.
ಮೇಲಾಗಿ ನನ್ನ ಸಖನಿಗೆ ದ್ರೋಹವೆಸಗಿದಂತಾಗುತ್ತದೆ ತಾಯಿ. ಇದು ಸಾಧ್ಯವಿಲ್ಲ. ಕ್ಷಮೆ ಇರಲಿ. ಆಗಲಿ ಮಗು, ನಿನ್ನ ನಿಷ್ಠೆ ಮುಂದಿನ ಜನಾಂಗಕ್ಕೆ ಮಾದರಿಯಾಗಲಿ. ಆದರೆ ಮಗು, ಈ ಮಾತನ್ನಾದರೂ ನೆರವೇರಿಸುವೆಯಾ? ಕೊಟ್ಟಿ ಬೇಡುತ್ತಿರುವೆ. ತೊಟ್ಟ ಬಾಣ ತೊಡುವುದಿಲ್ಲ, ಪಾಂಡವರೇವರು ನೋಯಿಸುವುದಿಲ್ಲ ಎಂದು ಮಾತು ಕೊಡು. ನೀನು ಪಾಂಡವರ ಪಕ್ಷಪಾತಿ ಎಂದು ನನಗೆ ಮೊದಲೇ ತಿಳಿದಿತ್ತು ತಾಯಿ. ಆದರೆ ವಿಪರ್ಯಾಸ ನೋಡು, ಕುಂತಿಯ ಮಗನೆಂಬ ಲೋಕೋಪವಾದವು ನನ್ನ ಹೆಗಲೇರಿತು. ಓ ಕಪಟಿಯಿಂದ! ಆಯ್ತು, ಸೆರಗೊಡ್ಡಿ ಬೇಡುತ್ತಿರುವೆ. ಇಲ್ಲ ಎನ್ನುವುದನ್ನು ಕಲಿಸಲಿಲ್ಲ ನನ್ನ ತಾಯಿ ರಾಧೆ. ಆಯಿತು, ತೊಟ್ಟ ಬಾಣ ತೊಡುವುದಿಲ್ಲ. ಅರ್ಜುನನೊಬ್ಬನನ್ನು ಬಿಟ್ಟು ಮತ್ತಾರನ್ನು ನೋಯಿಸುವುದಿಲ್ಲ ಎಂದು ಮಾತು ಕೊಡುತ್ತಿದ್ದೇನೆ. ನನ್ನ ಸಖನಾಡಿ, ಈ ಕರ್ಣನು ಕೊಟ್ಟ ಮಾತು ಎಂದು ಮೀರಲಾರನು. ನೀನಿನ್ನು ಹೋಗಿ ಬಾ ತಾಯಿ. ಪಾಪ, ಅದೆಷ್ಟು ನರಳುತ್ತೀಯೋ ತಾಯಿಯ ಕರಳು. ನಾನು ನಿನ್ನ ದುಷ್ಟ ತಾಯಿ ಕಡೋ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಸೊಲ್ಲೆತ್ತಿ ತೋಳಿನಿಂದ ಪಾಚಿ ಎದೆಗಪ್ಪಿಕೊಳ್ಳದ ತಾಯಿಯ ಹೃದಯಕ್ಕೆ ಅನಾಥ ಪಾಪ ಭಾವ ಅದೆಷ್ಟು ಘಾಸಿ ಆಗಿದೆಯೋ ಏನು. ಬಾಲಯ ಬಾಲಿಶ ಪಾಪಕ್ಕೆ ಬಲಿಯಾದನು ಆಡುವ ಕೈಯೊಳು ಹಳಸಿದ ಕಸವಾದನು ಯಾರಿಟ್ಟ
ಶಾಪಕ್ಕೆ ಕಣ್ಬಿಟ್ಟ ಪಾಪವು ಹಂಬಲಿಸಿದಾತ್ಮದ ಜಗವಾದನೋ ಇವರಾಧೆ ಪುತ್ರನೋ ಕುಂತಿ ಪುತ್ರನೋ ರಾಧೆ ಪುತ್ರನೋ ಕುಂತಿ ಪುತ್ರನೋ ವಿಜ್ಞಾಪಿಸಿರಿ, ಯುದ್ಧ ಕಾಲವು ಒದಗಿ ಬಂದಿರುವುದೆಂದು ಮಹಾರಾಜರಾದ ಅಂಗೇಶ್ವರನಿಗೆ ವಿಜ್ಞಾಪಿಸಿರಿ. ಈಗ ಪಾರ್ಥನ ಮುಂದಾಳತ್ವದಲ್ಲಿ ಮದಿಸಿದ ಆನೆ ಕುದುರೆ ರಥಗಳನ್ನೇರಿ ರಣೋತ್ಸಾಹವನ್ನು ಮೈ ತುಂಬಿಕೊಂಡ ರಾಜಸಿಂಹರು ಆನಂದದಿಂದ ಸಿಂಹನಾದಗೈಯುತ್ತಿರುವರು. ಶತ್ರುಗಳ ಆರ್ಭಟಕ್ಕೆ ಸ್ವಲ್ಪವೂ ಹೆದರದ ವೀರನಾದ ನಾಗಧ್ವಜ ದುರ್ಯೋಧನನು ಸಮರಾಂಗಣಕ್ಕೆ ಕಾಡ್ಗಿಚ್ಚಿನಂತೆಯೇ ನುಗ್ಗಿದನು. ಇಗೋ ಯುದ್ಧ ದುಡಿಗೆ ಧರಿಸಿ ಅಂಗರಾಜನಾದ ಕರ್ಣನು ಶಲ್ಯ ಮಹಾರಾಜರೊಡನೆ ತನ್ನ ಬಿಡಾರವನ್ನು ಬಿಟ್ಟು ಇತ್ತ ಕಡೆಯೇ ಬರುತ್ತಿದ್ದಾನೆ. ಆದರೆ ಇದೇನಿದು ಎಂದು ಯುದ್ಧದ ಹಬ್ಬದಲ್ಲಿ ಪ್ರಮುಖನಾಗಿ ವಿಜಯ ಪತಾಕೆಯನ್ನೇ ಹಾರಿಸಿ ಪರಾಕ್ರಮವನ್ನು ಮೆರೆದಿರುವ ಈತನಿಗೆ ಏನೋ ಒಂದು ಬಗೆಯ ಹೃದಯ ಪರಿತಾಪವಿರುವಂತೆ ತೋರುತ್ತಿರುವುದಿಲ್ಲ. ಹಿಂದೆಂದು ಕಾಣದ ಈ ಪರಿತಾಪವು ಏನಿರಬಹುದು? ಇವನು ಹೇಗಿರುವನೆಂದರೆ ಅತ್ಯುಗ್ರವಾದ ಪ್ರಕಾಶದಿಂದ ಬೆಳಗುತ್ತಿರುವನು, ಸಮರದೊಳಗೆ ಅಗ್ರಗಣ್ಯನು, ಶೌರ್ಯ ಪ್ರದರ್ಶನದಲ್ಲಿ ಮೊದಲಿಗನು, ಧೀಮಂತ ನೀವನೀ ಕರ್ಣನು. ಇಂದು ಶೋಕದಲ್ಲಿ ಬರುತ್ತಿರುವನು. ಬೇಸಗೆಯ ಸಮಯದಲ್ಲಿ ಮೋಡಗಳ ರಾಶಿಯಿಂದ ಕವಿದು ಸಹಜವಾದ ಬೆಳಕಿನಿಂದ ಬೆಳಗುವ ಸೂರ್ಯನ ಹಾಗೆಯೇ ಕಾಣಿಸುತ್ತಿರುವನು. ಇಗೋ ಅಂಗರಾಜನು ಇತ್ತ ಕಡೆಯೇ ಬರುತ್ತಿದ್ದಾನೆ. ನಾನಿನ್ನು ಹೊರಡುತ್ತೇನೆ. ರೇ ರೇ
ಇವರೆಲ್ಲರೂ ಸತ್ತರು, ಮತ್ತೆ ಕೆಲವರು ಓಡಿ ಹೋದರು. ನನ್ನ ಬಾಣಗಳ ಗುರಿಗೆ ಸಿಲುಕಿದ ಯಾವ ದೊರೆಗಳು ಜೀವವನ್ನು ಉಳಿಸಿಕೊಂಡು ಬದುಕಿದ್ದಾರೆ ಹೇಳು. ಆ ಧನಂಜಯನು ಕಂಡು ಬಂದರೆ ಈ ರಣರಂಗದಲ್ಲಿ ಕೌರವರಿಗೆ ಜಯವನ್ನೇ ಸಾಧಿಸುವೆನು ನಾನು. ಶಲ್ಯರಾಜ, ಆ ಅರ್ಜುನನು ಎಲ್ಲಿರುವನು ಅಲ್ಲಿಗೆ ನನ್ನ ರಥವನ್ನು ನಡೆಸು. ಆಗಲಿ ಕರ್ಣ. ಆಶ್ಚರ್ಯ! ಏಟು ಎದುರೇಟಿನ ಶಸ್ತ್ರ ಪ್ರಯೋಗದಿಂದ ಮೈಯೆಲ್ಲ ಹೊಡೆದು ಬೀರಿದೆ. ಆದರೂ ಆನೆಗಳು, ಕುದುರೆಗಳು, ರಥಗಳು ತುಂಬಿದ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ನನ್ನ ಪರಾಕ್ರಮವು ರೋಷಗೊಂಡ ಯಮನನ್ನೇ ಮೀರಿಸುವಂಥದ್ದು. ಅಂಥ ನನಗೂ ಕೂಡ ಯುದ್ಧದ ಸಮಯದಲ್ಲಿ ಮನಸ್ಸಿಗೆ ಅಧೈರ್ಯ ಮೂಡುತ್ತಿದೆಯಲ್ಲ, ಕಷ್ಟ. ಕುಂತಿಯ ಹೊಟ್ಟೆಯಲ್ಲಿ ಮೊಟ್ಟ ಮೊದಲು ಹುಟ್ಟಿದವನಂತೆ ನಾನು. ರಾಧೆ ಮಗನೆಂದು ನಾನು ಹೇಳುವನು. ಯುಧಿಷ್ಠಿರನ ಮುಂತಾದ ಪಾಂಡವರೆಲ್ಲ ನನ್ನ ತಮ್ಮಂದಿರೇ. ಎಷ್ಟೋ ವರ್ಷಗಳಿಂದ ನಾ ಕಾಯುತ್ತಿದ್ದ ಶುಭ ಕಾಲವೀಗ ಬಂದೊದಗಿದೆ. ಯೋಧನಾದವನಿಗಿದು ಸಂಭ್ರಮದ ಕಾಲವಿದು. ನನ್ನ ಶೌರ್ಯ ಗುಣಗಳ ಬಲವನ್ನು ಮೆರೆಯುವಂತ ಸುವರ್ಣ ಕಾಲವೀಗ ಬಂದೊದಗಿದೆ. ಆದರೆ ಏನು ಮಾಡುವುದು? ನಾನು ಕಲಿತ ಅಸ್ತ್ರಗಳೆಲ್ಲ ನಿರರ್ಥಕವಾಗಿ ಫಲವಾಗಿದೆ. ಸಾಲದಕ್ಕೆ ತಾಯಿಯ ಮಾತಿನ ತಡೆಯು ನನ್ನನ್ನು ಬಂಧಿಸುತ್ತಿದೆ. ಶಲ್ಯರಾಜ, ನನ್ನ ಶಸ್ತ್ರಾಭ್ಯಾಸದ ವೃತ್ತಾಂತವನ್ನು ಇಂದೇಕೋ ತಾನೇ ಹೇಳಿಕೊಳ್ಳಬೇಕು ಎನಿಸಿದೆ. ಹೇಳಿಕೊಳ್ಳಲೆ, ಧಾರಾಳವಾಗಿ ಹೇಳಿಕೋ ಕಣ್ಣ. ಆ ನಿನ್ನ ವೃತ್ತಾಂತವನ್ನು ತಿಳಿಯುವ ಕುತೂಹಲ ನನಗೂ ಇದೆ. ಮಹಾರಾಜ, ಕೇಳು. ನಾನು ಮೊದಲಿಗೆ ಶಿಷ್ಯನಾಗಿ ಹೋಗಿದ್ದು ಜಮದಗ್ನಿ ಪುತ್ರನಾದ ಪರಶುರಾಮನ ಬಳಿ. ಆಮೇಲೆ ಮಿಂಚಿನ ಬಳ್ಳಿಯಂತೆ ಎತ್ತರವಾಗಿ ಮಿನುಗುವ ಕೆಂಜಡೆ, ಸುತ್ತಲೂ ಹೊಳೆಯುವ ಪ್ರಭಾಮಂಡಲ, ಕೈಯಲ್ಲಿ ಗಂಡುಗೊಡಲಿ, ಇವುಗಳಿಂದ ಶೋಭಿಸುತ್ತಿದ್ದ ಭೃಗವಂಶ ಕೇತು ಕ್ಷತ್ರಿಯಾಂತಕನ ಮುನಿಯವರೇನ ಬಳಿ ಹೋಗಿ ನಮಸ್ಕಾರ ಮಾಡಿ ಸುಮ್ಮನೆ ನಿಂತು ಬಿಟ್ಟೆ. ಬಳಿಕ ಜಮದಗ್ನಿ ಪುತ್ರನು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ವಿಚಾರಿಸಿದನು. ನೀನು ಯಾರು? ಇಲ್ಲಿಗೇಕೆ ಬಂದಿರುವೆ? ಗುರುದೇವ, ನಾನು ಕರ್ಣನೆಂದು ಸಕಲ ಅಸ್ತ್ರಗಳನ್ನು ಅಭ್ಯಾಸ ಮಾಡಿ ಕಲಿಯಬೇಕೆಂದು ತಮ್ಮಲ್ಲಿಗೆ ಬಂದಿರುವೆನು. ನಾನು ಬ್ರಾಹ್ಮಣರಿಗೆ ಮಾತ್ರ ಕಲಿಸುತ್ತೇನೆ, ಕ್ಷತ್ರಿಯರಿಗೆ ಇಲ್ಲಿ ಪ್ರವೇಶವಿಲ್ಲ. ಕ್ಷತ್ರಿಯರು ನನ್ನ ಪರಮ ವೈದಿಕರು. ನಾನು ಖಂಡಿತವಾಗಿಯೂ ಕ್ಷತ್ರಿಯನಲ್ಲ. ಹಾಗಾದರೆ ನಿನಗೆ ಉಪದೇಶ ಮಾಡಲು ನನಗೆ ಯಾವ ಅಡ್ಡಿಗಳಿಲ್ಲ. ಬಾ ನನ್ನ ಜೊತೆ.
ಕರುಣೆ ತುಂಬಿದ ಕಂಗಳಲ್ಲಿ ಬಳ್ಳಿಯ ಬೆಳೆಸು. ಅರಿವಿನ ಗುರು ದೊರಕಲು ಬದುಕು ನಿನ್ನದು ಸಾರ್ಥಕ. ಗುರುವಿನ ದಯೆ ದೊರೆತರೆ ಜಗವೇ ಸಣ್ಣದೋ ಏಸಕ. ರೇ 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 ಪರಶುರಾಮರು ಕರ್ಣನ ತೊಡೆಯ ಮೇಲೆ ವಿಶ್ರಮಿಸುತ್ತಿದ್ದಾರೆ. ಕರ್ಣನ ವ್ರತವಂದ ಮಾಡಲು ಇದೇ ಸರಿಯಾದ ಸಮಯ. ಆದ್ದರಿಂದ ನಾನು ಬ್ರಹ್ಮನಿಯ ರೂಪವನ್ನು ತಾಳುತ್ತೇನೆ. ಅಯ್ಯೋ, ಇದೇನು ಘೋರವಾಯಿತು! ಗುರುದೇವ, ವಜ್ರದಂತ ಬಾಯಿರುವ ಹುಳುವೊಂದು ನನ್ನ ತೊಡೆಯನ್ನು ಕಚ್ಚಿ ಸೀಳಿತು. ನಿಮ್ಮ ನಿದ್ರೆಗೆ ಭಂಗ ತರಬಾರದೆಂದು ನಾನು ಧೈರ್ಯ ಮಾಡಿ ಆ ಘೋರ ಯಾತನೆಯನ್ನು ಸಹಿಸಿಕೊಂಡೆ. ಯಾವ ಬ್ರಾಹ್ಮಣ ಮಾತ್ರನಿಂದಲೂ ಇಂತಹ ಘೋರ ಯಾತನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೀನು ಎಲ್ಲೋ ಗುರುದ್ರೋಹಿ, ಕ್ಷತ್ರಿಯನಲ್ಲವೆಂದು ಸುಳ್ಳು ಹೇಳಿ ನನ್ನ ಬಳಿ ಅಸ್ತ್ರಾಭ್ಯಾಸ ಕಲಿತಿರುವೆಲ್ಲ. ಈ ಗುರುದ್ರೋಹಕ್ಕಾಗಿ ನಾನು ನಿನಗೆ ಶಾಪ ನೀಡುತ್ತಿದ್ದೇನೆ. ನೀನು ಕಲಿತ ವಿದ್ಯೆಗಳ್ಯಾವು ನಿನಗೆ ಫಲಿಸದಿರಲಿ. ಸಕಾಲದಲ್ಲಿ ನಿಷ್ಫಲವಾಗಿ ಹೋಗಲಿ, ನಿಷ್ಫಲವಾಗಿ ಹೋಗಲಿ, ನಿಷ್ಫಲವಾಗಿ ಹೋಗಲಿ. ಗುರುದೇವ, ಗುರುದೇವ! ಪೂಜ್ಯ ಗುರುಗಳು ಮಾಡಿದ್ದು ಅನ್ಯಾಯ. ಒಂದು ಬಾರಿ ಅಸ್ತ್ರಗಳ ಶಕ್ತಿಯನ್ನು ಪರೀಕ್ಷಿಸಿ ನೋಡೋಣ. ಅಯ್ಯೋ, ಈ ಅಸ್ತ್ರಗಳೆಲ್ಲ ನಿರ್ವೀರ್ಯವಾಗಿ ಮಂಕಾಗಿವೆ. ಅದು ಅಲ್ಲದೆ ಈ ಕುದುರೆಗಳು ಸಪ್ತವರ್ಣದ ಸುಗಂಧವನ್ನು ಸೂಸುವ ಮದ್ದಾನೆಗಳು ದೈನ್ಯದಿಂದ ಕಣ್ಣು ಮುಚ್ಚಿವೆ. ಸೂರ್ಯ ದೇವನು ವಿಷಾದದಿಂದ ಮೈ ಬರೆಯುತ್ತಿದ್ದಾನೆ. ಮನಸ್ಸು ಎಲ್ಲಿಯೋ ಇದ್ದ ಹಾಗೆ ಪದೇ ಪದೇ ಮುಗ್ಧರಿಸುತ್ತಿದೆ. ಇವೆಲ್ಲವೂ ನಾವು ಯುದ್ಧದಲ್ಲಿ ಹಿಮ್ಮೆಟ್ಟುವುದನ್ನೇ ಸೂಚಿಸುವಂತಿದೆ. ಶಂಖ ದುಂದುಬಿ ಒಂದರ ಸದ್ದು ಇಲ್ಲವಲ್ಲ. ದುರ್ಯೋಧನಿಗೆ ಎಂತಹ ದ್ರೋಹವಾಗುತ್ತಿದೆ.
ಕಾಂಬೋಜ ವಂಶಕ್ಕೆ ಸೇರಿದ ಜಾತಿ ಕುದುರೆಗಳು ರಕ್ಷಣೆಗೆ ನಿಂತರೆ ತನ್ನೊಡೆಯನನ್ನು ರಕ್ಷಿಸದೆ ಬಿಡುವುದಿಲ್ಲ. ಪತಿಯವರದರಿಗೆ ಅಕ್ಷಯವಾಗಲಿ. ಯುದ್ಧದಲ್ಲಿ ಎಂದು ಹಿಮ್ಮೆಟ್ಟದ ವೀರ ಯೋಧರಿಗೆ ಅಕ್ಷಯವಾಗಲಿ. ಹೋರಾಡುವ ಕಾಲ ಬಂದಿರುವ ನನಗೆ ಅಕ್ಷಯವಾಗಲಿ. ಶಲ್ಯರಾಜ, ಈಗ ನೋಡಿ, ನಾನು ಪ್ರಸನ್ನನಾಗಿದ್ದೇನೆ. ಪಾಂಡವರ ಸೈನ್ಯದ ಮಹೋಗ್ರ ಮುಂಚೂಣಿಗೆ ಹೋಗುತ್ತೇನೆ. ಗುಣಗಣವನ್ನು ಎಲ್ಲರೂ ಕೊಂಡಾಡುವ ಧರ್ಮರಾಜನನ್ನೇ ಕಟ್ಟಿ ಹಾಕುತ್ತೇನೆ. ನನ್ನ ಬಾಣಗಳ ವೇಗದಿಂದ ಅರ್ಜುನನನ್ನು ಹಿಡಿದೆ. ಸಿಂಹ ಬಿದ್ದ ಮೇಲೆ ಕಾಡಿನ ಪ್ರವೇಶಕ್ಕೆ ಹೇಗೆ ಸುಖಕರವಾಗಿರುತ್ತದೋ ಹಾಗೆ ಭೂಮಿಯನ್ನು ಸುಗಮ ಮಾಡಿಬಿಡುತ್ತೇನೆ. ಶಲ್ಯರಾಜ, ನಿನ್ನ ರಥವನ್ನು ನಡೆಸುವ ಕೌಶಲ್ಯವನ್ನು ಪ್ರದರ್ಶಿಸು. ಆಗಲಿ ಕರ್ಣ. ಅರ್ಜುನನು ಎಲ್ಲಿರುವನು ಅಲ್ಲಿಗೆ ನನ್ನ ರಥವನ್ನು ನಡೆಸು. ಹಾಗೇ ಆಗಲಿ. ನಾನು ಮತ್ತೆ ಬಂದೆ. ನಾನು ಈಗ ಬೇಡುವ ರೂಪವನ್ನು ತಾಳಿ ಕರ್ಣನ ಬಳಿ ಹೋಗುತ್ತೇನೆ. ಶಬ್ದವು ವೀರ್ಯವತ್ತಾಗಿದೆಯಲ್ಲ. ಈ ಮಹಾನ್ಯನು ಕೇವಲ ಬ್ರಾಹ್ಮಣನಾಗಿರಲಾರನು. ಏಕೆಂದರೆ ಇವನ ಪ್ರಭಾವವು ತುಂಬಾ ಮಿಗಿಲಾಗಿದೆ. ಇವನ ಧೀರ ಗಂಭೀರ ಧ್ವನಿಯನ್ನು ಕೇಳುತ್ತೇನೆ. ಕಿವಿಗಳ ನೆತ್ತಿ ಕಣ್ಣವಿ ನಲಗಿಸದೆ ಕೊರಳ ಕೊಂಕಿಸುವ ಮುಸುಡಿಯನ್ನು ತಂದಿತ್ತು. ಅಂಗಗಳ ವಶ ತಪ್ಪಿ ಚಿತ್ರದಲ್ಲಿ ಬಿಡಿಸಿದಂತೆ ನಿಂತು ಬಿಟ್ಟಿದೆ. ಶಲ್ಯರಾಜ, ಆ ಬ್ರಾಹ್ಮಣನನ್ನು ಕರೆಸು. ಬೇಡ ಬೇಡ, ನಾನೇ ಕರೆಯುತ್ತೇನೆ. ಪೂಜ್ಯರೇ, ಇತ್ತ ಬರಬೇಕು, ಇತ್ತ ಬರಬೇಕು. ಮಹತ್ತರವಾದ ಭಿಕ್ಷೆಯನ್ನೇ ಬೇಡುತ್ತಿದ್ದೇನೆ. ಪೂಜ್ಯರೇ, ನನಗೆ ಬಹಳ ಸಂತೋಷವಾಯಿತು. ಈ ಕರ್ಣನಾದ ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ. ಓ ಯಮ್ಮೋ, ಈಗ ಇವನಿಗೆ ಏನೆಂದು ಆಶೀರ್ವಾದ ಮಾಡಲಿ? ಒಂದು ವೇಳೆ ದೀರ್ಘಾಯುವಾಗುವೆಂದರೆ ದಿಟಕ್ಕೂ ಇವನು ದೀರ್ಘಾಯುವೇ ಆಗಿಬಿಡುತ್ತಾನೆ. ಹಾಗೆನ್ನದಿದ್ದರೆ
ಆಚಾರದ ಅರಿವಿಲ್ಲದವನೆಂದು ನನ್ನನ್ನೇ ಧಿಕ್ಕರಿಸುತ್ತಾನೆ. ಇವೆರಡನ್ನು ಬಿಟ್ಟು ಬೇರೇನೆಂದು ಆಶೀರ್ವಾದ ಮಾಡಲಿ? ತಿಳಿಯಿತು. ಅಪ್ಪ ಕರ್ಣ, ಸೂರ್ಯನ ಹಾಗೆ, ಚಂದ್ರನ ಹಾಗೆ, ಹಿಮವಂತನ ಹಾಗೆ, ಸಾಗರದ ಹಾಗೆ ನಿನ್ನ ಯಶಸ್ಸು ಸ್ಥಿರವಾಗಿರಲಿ. ಪೂಜ್ಯರೇ, ಇದೇನಿದು? ದೀರ್ಘಾಯುವಾಗೆಂದು ಹರಸಬೇಡವೇ? ಅಥವಾ ಇದೇ ಒಳ್ಳೆಯದು ಅನಿಸುತ್ತದೆ? ಧರ್ಮವನ್ನು ಸಾಧಿಸಲು ಮನುಷ್ಯನು ತುಂಬಾ ಶ್ರಮಿಸಬೇಕು. ರಾಜನ ಐಶ್ವರ್ಯವೆಂಬುದು ಹಾವಿನ ನಾಲಿಗೆ ಹಾಗೆ ಚಂಚಲವಾದದ್ದು. ಆದ್ದರಿಂದ ಪ್ರಜೆಗಳ ರಕ್ಷಣೆ ಎಂಬ ಏಕೋದ್ದೇಶಕ್ಕಾಗಿ ರಣರಂಗದಲ್ಲಿ ದೇಹತ್ಯಾಗ ಮಾಡಿದವರ ಯಶಸ್ಸು ಎಂದಿಗೂ ಉಳಿಯುತ್ತದೆ. ಪೂಜ್ಯರೇ, ನಿಮಗೇನು ಬೇಕು? ನಾನೇನು ಕೊಡಲಿ? ಮಹತ್ತರವಾದ ಭಿಕ್ಷೆಯನ್ನೇ ಬೇಡುತ್ತೇನೆ. ಮಹತ್ತರವಾದ ಭಿಕ್ಷೆಯನ್ನೇ ನಾನು ನಿನಗೆ ನೀಡುತ್ತೇನೆ. ನನ್ನಲ್ಲಿರುವ ಸಂಪತ್ತನ್ನು ಹೇಳುತ್ತೇನೆ, ಕೇಳು. ಶ್ರೇಷ್ಠ ಜಾತಿಯ ಅಮೃತಕ್ಕೆ ಸಮನಾದ ಹಾಲನ್ನು ಕರೆಯುವ ಸಂತೃಪ್ತ ಕರುಗಳು ಸಮೇತವಿರುವ, ಬೇಡುವವರು ತುಂಬಾ ಬಯಸುವ, ಒಳ್ಳೆಯ ಪ್ರಾಯಕ್ಕೆ ಬಂದಿರುವ, ಕೊಂಬಿಗೆ ಚಿನ್ನವನ್ನು ತೊಡಿಸಿರುವ 1,000 ಆಕಳನ್ನು ನಿನಗೆ ಕೊಡಲೇನು? ಆಕಳು ಆಕಳು 1,000 ಆಕಳು, ಆಕಳು ಆಕಳು 1,000 ಆಕಳು. ಹಾಲು ಕುಡಿಯಬಹುದು, ಹಾಲು ಹಾಲು ಹಾಲು. ತುಪ್ಪ ತಿನ್ನಬಹುದು, ತುಪ್ಪ ಆಹ ತುಪ್ಪ ಆಹ ತುಪ್ಪ ತುಪ್ಪ ತುಪ್ಪ. ಏನು 1,000 ಆಕಳೆ? ಓಹೋ, ಸಮಾಧಾನವಾಯ್ತೆ? ಇದು ಕುಡಿಯಲು ಅಲ್ಲ, ಕರೆಯಲು ಕರೆಯಲು. ಅಪ್ಪ ಕರ್ಣ, ಒಂದು ಬಾರಿ ಹಾಲು ಕುಡಿಯಬಹುದು ಅಷ್ಟೇ ಕಣಯ್ಯ. ಆಮೇಲೆ ಇದಕ್ಕೆ ಹುಲ್ಲು ಹಾಕುವುದು, ನೀರು ಕುಡಿಸುವುದು, ಸಗಣಿ ಬಾಚುವುದು. ಅಯ್ಯಯ್ಯೋ, ನಮಗೆ ಹಾಲು ಕುಡಿದು ಮಾತ್ರ ಅಭ್ಯಾಸ ಕಣಯ್ಯ. ಆದ್ದರಿಂದ ಈ ನಿನ್ನ ಆಕಳುಗಳು ನಿನ್ನ ಬಳಿ ಇರಲಿ. ನನಗೆ ಬೇಡ ಬೇಡ ಬೇಡವಯ್ಯ. ಪೂಜ್ಯರಿಗೆ ಇದರ ಆಸೆ ಇಲ್ಲವೋ? ಬೇಡ ಬೇಡ. ಹಾಗಾದ್ರೆ ಇದನ್ನು ಕೇಳಿ. ಸೂರ್ಯನ ಕುದುರೆಗಳಿಗೆ ಸಮನಾಗಿ, ಓ ರಾಜ್ಯ ಲಕ್ಷ್ಮಿಗೆ ಸಾಧನವಾಗಿ, ಸಕಲ ಭೂಪತಿಗಳಿಂದ ಮಾನ್ಯ ಗಳಿಸಿ, ಉತ್ತಮವಾದ ಕಾಂಭೋಜ ವಂಶಕ್ಕೆ ಸೇರಿದ ಒಳ್ಳೆಯ ಗುಣದ ವಾಯುವೇಗದ, ಯುದ್ಧದಲ್ಲಿ ತನ್ನ ಪ್ರತಾಪವನ್ನು ಪ್ರದರ್ಶನ ಮಾಡಿರುವ ಎಷ್ಟೋ 1000 ಕುದುರೆಗಳನ್ನು ಈ ಕ್ಷಣ ನಿಮಗೆ ಕೊಡಲೇನು? ಕುದುರೆ ಕುದುರೆ ಕುದುರೆ, ಮಿಂಚಿನ ಕುದುರೆ, ಕುದುರೆ ಕುದುರೆ ಕುದುರೆ, ವಾಯು ವೇಗದ ಕುದುರೆ, ಕುದುರೆ ಕುದುರೆ ಕುದುರೆ. ಏನೇನು ನೀನು ಕುದುರೆಯ? ಓ ಅಮ್ಮ, ದಿತ್ತಗದೆ ತಗದೆ 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 ತಗದೆ.
ಅಪ್ಪ ಕರ್ಣ, ಈ ನಿನ್ನ ಕುದುರೆಗಳನ್ನು ಏರು ನನಗೆ ವಯಸ್ಸಾಯ್ತು ಕಣಯ್ಯ. ನನಗೆ ನಿನ್ನ ಕುದುರೆ, ಈ ನಿನ್ನ ಕುದುರೆ ನನಗೆ ಬೇಡ ಬೇಡ ಬೇಡವಯ್ಯ. ಪೂಜ್ಯರಿಗೆ ಇದರ ಆಸೆಯೂ ಇಲ್ಲವಲ್ಲೋ? ಹಾಗಾದರೆ ಲೆಕ್ಕವಿಲ್ಲದಷ್ಟು ಹೊನ್ನು ಕೊಡಲೇನೋ? ಹೊನ್ನು ಅಪ್ಪ ಕರ್ಣ, ಇದನ್ನು ಹೊತ್ತುಕೊಂಡು ಹೋಗುತ್ತೇನೆ ಅಷ್ಟೇ ಕಣಯ್ಯ. ಆಮೇಲೆ ಇದಕ್ಕೆ GST, CGST, ST, IT ರೇಡು, ED ರೇಡು. ನಾನು ಬೇರೆ ನನ್ನ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕೇ ಮಾಡಿಸಿಲ್ಲ ಕಣಯ್ಯ. ಆದ್ದರಿಂದ ಈ ನಿನ್ನ ಹೊನ್ನು ನಿನ್ನ ಬಳಿ ಇರಲಿ. ನನಗೆ ಬೇಡ ಬೇಡ ಬೇಡವಯ್ಯ. ಪೂಜ್ಯರಿಗೆ ಇದು ಬೇಡವಾಯಿತು. ಹಾಗಾದರೆ ಇಡೀ ಭೂಮಂಡಲವನ್ನೇ ಗೆದ್ದು ಕೊಡಲೇನು? ಇಡೀ ಭೂಮಿಯನ್ನು ತೆಗೆದುಕೊಂಡು ನಾನೇನು ಮಾಡಲಯ್ಯ. ಪೂಜ್ಯರೇ, ಹಾಗಾದರೆ ಅಗ್ನಿಷ್ಠೋಮದ ಯಾಗದ ಪುಣ್ಯವನ್ನು ಕೊಡಲೇನು? ಕರ್ಣ, ಈ ಅಗ್ನಿಷ್ಠೋಮದ ಯಾಗದ ಪುಣ್ಯದಿಂದ ನನಗೆ ಆಗಬೇಕಾಗುವುದು ಏನಿದೆ ಹೇಳಪ್ಪ. ಅಯ್ಯ ಒಟ್ಟುಗಳೇ, ಭೋಜನ ಸಿದ್ಧವಾಗಿದೆ. ಅಲೆಲೆಲೆ ಭೋಜನವೇ, ನಡಿರಿ. ಪೂಜ್ಯರೇ, ನನ್ನ ತಲೆಯನ್ನು ಕೊಡಲೇನೋ? ತಲೆಯೋ? ಪೂಜ್ಯರೇ, ಹೆದರಬೇಡಿ, ಪ್ರಸನ್ನನಾಗಿ. ನಿನಗೆ ಕೊಡಲು ನನ್ನಲ್ಲಿ ಮತ್ತೇನಿದೆಂದು ಹೇಳುತ್ತೇನೆ ಕೇಳು. ನನ್ನ ಅಂಗಗಳೊಡನೆ ಹುಟ್ಟಿ ಬಂದ ರಕ್ಷಾ ಕವಚವಿದೆ. ದೇವತೆಗಳಾಗಲಿ ರಾಕ್ಷಸರಾಗಲಿ ಮಾನವರಾಗಲಿ ಭೇದಿಸಲಾರರು. ನೀನು ಒಪ್ಪುವುದಾದರೆ
ಕುಂಡಲಗಳನ್ನೇ ನಿನಗೆ ದಾನವಾಗಿ ನೀಡುತ್ತೇನೆ. ಕೊಡು 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 ಕೊಡು. ಇದೇ ಇವನ ಬಯಕೆ. ಇದು ವಿಪರೀತ ಕಪಟ ಬುದ್ಧಿಯೊಳ ಶ್ರೀಕೃಷ್ಣನ ಉಪಾಯವಿರಬಹುದೇ? ಇದ್ದರೂ ಇರಲಿ, ಈಗ ಪರಿತಪಿಸುವುದರಿಂದ ಏನು ಪ್ರಯೋಜನವಿಲ್ಲ. ಕರ್ಣ ದಾನ ಕೊಡುವಾಗ ವಿಚಲಿತನಾಗುವುದೇ? ಆ ತೆಗೆದುಕೊಳ್ಳಿ. ಅಂಗರಾಜ ಕೊಡಬೇಡ, ಕೊಡಬೇಡ. ಕೊಡಯ್ಯ, ಕೊಡು ಕೊಡು ಕೊಡು. ಅಂಗರಾಜ ಕೊಡಬೇಡ. ಅಪ್ಪ ಕರ್ಣ, ಕೊಡಯ್ಯ, ಕೊಡು ಕೊಡು ಕೊಡು. ಅಂಗರಾಜ ಕೊಡು. ಶಲ್ಯರಾಜ ಬೇಡ ಬೇಡ, ತಡೆಯಬೇಡ. ಕಾಲ ಕಳೆದಂತೆ ಕಲಿತ ವಿದ್ಯೆಗಳು ಕ್ಷಯವಾಗುತ್ತದೆ. ಗಟ್ಟಿಯಾಗಿ ಬೇರು ಬಿಟ್ಟ ಮರಗಳು ಕೂಡ ಉರುಳಿ ಹೋಗುತ್ತದೆ. ದೊಡ್ಡ ಜಲಾಶಯ ಕೂಡ ಬತ್ತಿ ಹೋಗುತ್ತದೆ. ಆದರೆ ಮಾಡಿದ ಹೋಮ, ಕೊಟ್ಟ ದಾನ ಎಂದಿಗೂ ಬೆಳೆಯುತ್ತಲೇ ಇರುತ್ತದೆ. ಗುರುವಿಗೆ ತನ್ನ ಅರಿವನೇ, ಮಣ್ಣಿಗೆ ತನ್ನ ರಥವನೇ, ತಾಯಿಗೆ ತನ್ನ ಜೀವವ, ದಾನವ ನೀಡಿದ, ದಾನವ ಯುಗಕ್ಕೆ ಒಬ್ಬನೇ, ಈ ಜಗಕ್ಕೆ ಒಬ್ಬನೇ, ಸೂರ್ಯ ಚಂದ್ರರಿರುವವರೆಗೂ ಒಬ್ಬನೇ, ದಾನಶೂರ, ದಾನಶೂರ, ಕರ್ಣ. ಆಹಾ, ಇದನ್ನು ತೆಗೆದುಕೊಂಡಾಯಿತು. ಅರ್ಜುನನ ವಿಜಯಕ್ಕೆ ಹಿಂದೆ ದೇವತೆಗಳೆಲ್ಲ ಏನನ್ನು ಬಯಸುತ್ತಿದ್ದರೋ ಅದನ್ನು ನಾನು ನಡೆಸಿದ್ದಾಯಿತು. ಈಗ ನನ್ನ ಐರಾವತವನ್ನೇರಿ ನಾನು ಕರ್ಣಾರ್ಜುನ ದ್ವಂದ್ವ ಯುದ್ಧವನ್ನು ನೋಡುತ್ತೇನೆ.
ನಿನಗೆ ಮೋಸ ಆಯ್ತು. ಯಾರಿಂದ? ಆ ಇಂದ್ರನಿಂದ. ಖಂಡಿತವಾಗಿಯೂ ಇಲ್ಲ. ಶಲ್ಯರಾಜ, ನಾವಿನ್ನು ರಥವನ್ನೇರೋಣ. ಆಗಲಿ ಕರ್ಣ. ನಿನ್ನ ಕವಚ ಕುಂಡಗಳನ್ನು ಕೊಂಡ ಇಂದ್ರನು ಪಶ್ಚಾತ್ತಾಪದಿಂದ ನನಗೆ ಅನುಗ್ರಹ ಮಾಡಿದ್ದಾನೆ. ಇದು ವಿಮಲ ಎಂಬ ಶಕ್ತಿ ಪಾಂಡವರಲ್ಲಿ ಒಬ್ಬನನ್ನು ತಪ್ಪನೆ ಕೊಡುತ್ತದೆ. ಇದನ್ನು ಸ್ವೀಕರಿಸಿ. ದಾನ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನಾನು ಏನನ್ನು ಸ್ವೀಕರಿಸಲಾರೆ. ಹಾಗಲ್ಲ, ಬ್ರಾಹ್ಮಣನ ಮಾತೆಂದಾದರೆ ಇದನ್ನು ಸ್ವೀಕರಿಸು. ಬ್ರಾಹ್ಮಣ ಮಾತೆಂದು? ಆ ಬ್ರಾಹ್ಮಣರಿಗೆ ಕೊಟ್ಟ ಮಾತಿಂದಲೇ ನಾನು ಈಗಾದದ್ದು. ಹಾಗಾದರೆ ಇನ್ನು ಬರುತ್ತೇನೆ. ದಯಮಾಡಿಸಬೇಕು. ಶಲ್ಯರಾಜ, ಆ ಅರ್ಜುನನು ಎಲ್ಲಿರುವನೋ ಅಲ್ಲಿಗೆ ನನ್ನ ರಥವನ್ನು ನಡೆಸು. ಆಗಲಿ ಕರ್ಣ. ಕರ್ಣ, ಇದೇನು ಅಪಶಕುನ? ನಾನು ಭಾಗವಹಿಸಿದ ಯಾವುದೇ ಯುದ್ಧಗಳಲ್ಲೂ ಇಷ್ಟೊಂದು ಅಡ್ಡಿಗಳನ್ನು ಅನುಭವಿಸಿರಲಿಲ್ಲ. ಇಂದು ನಿನಗೆ ರಥಿಕನಾಗಿ ಇದನ್ನೆಲ್ಲ ಅನುಭವಿಸಬೇಕಾಗಿದೆ. ಇದು ನೀನು ನಿನ್ನ ಜೀವನದುದ್ದಕ್ಕೂ ಮಾಡಿದ ತಪ್ಪುಗಳ ಫಲ. ಇದನ್ನು ನೀನು ಅನುಭವಿಸುವುದು ನ್ಯಾಯ. ನನಗೂ ಇದಕ್ಕೂ ಸಂಬಂಧವಿಲ್ಲ. ಇನ್ನು ನೀನುಂಟು, ನಿನ್ನ ದಾನಗಳುಂಟು. ನಾನಿನ್ನು ರಥ ನಡೆಸಲಾರೆ. ನಾನಿನ್ನು ಹೊರಡುತ್ತೇನೆ. ಶಲ್ಯರಾಜ ನಿಲ್ಲು, ಶಲ್ಯರಾಜ ನಿಲ್ಲು. ಹೋಗು ಮಿತ್ರ ದ್ರೋಹಿ, ಸಮಯ ಸಾಧಕ. ಆದರೆ ನಾನು ನಿನ್ನಂತಲ್ಲ. ಈ ರಣರಂಗದಲ್ಲಿ ದಾವಟಿಗಳು ಬಂದ್ರು ನನ್ನ ಸಖ ದುರ್ಯೋಧನಿಗೆ ಜಯವನ್ನೇ ತಂದು ಕೊಡುತ್ತೇನೆ. ಜಯವನ್ನೇ ತಂದು ಕೊಡುತ್ತೇನೆ. ಕ್ಷತ್ರಿಯನಲ್ಲವೆಂದು ಸುಳ್ಳು ಹೇಳಿ ನನ್ನ ಬಳಿ ಅಸ್ತ್ರಾಭ್ಯಾಸ ಕಲ್ತಿರುವಲ್ಲ. ನಾನಿದ್ದ ಶಾಪ ನೋಡು ಹೇಗೆ ಫಲಿಸಿದೆ. ಹಳೆದ ಸುಳಿಯನ್ನು ನೀರಿಗೆಸಲು ಒಂದು ಕುಂತಿ ಮಾಡಿದ ತಪ್ಪನ್ನೇ ಇಂದು ಕಲಿಯಲು ಬಂದ ಶಿಷ್ಯನಿಗೆ ಮಾಡಿ ನಗುತ್ತಾ ಇದ್ದೀರಿ. ಹೇ ನಿಮ್ಮ ಶಿಷ್ಯನ ಪರಾಕ್ರಮ ನೋಡಿ ನಗುತ್ತಾ ಇದೆ. ಕರ್ಣ, ತೊಟ್ಟ ಬಾಣ ತೊಡುವುದಿಲ್ಲ, ಪಾಂಡವರ ಇವರ ನೋಯಿಸುವುದಿಲ್ಲ ಎಂದು ಮಾತು ಕೊಡು. ಮಾತು ಕೊಡು, ಮಾತು ಕೊಡು. ಮಹತ್ತರವಾದ ಭಿಕ್ಷೆಯನ್ನು
ಮಾಡಿದ ತಪ್ಪುಗಳ ಫಲ. ಇದನ್ನು ನೀನು ಅನುಭವಿಸುವುದು ನ್ಯಾಯ. ಅನುಭವಿಸು. ನೀವು 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 ನೀವೆಲ್ಲರೂ ನನಗೆ ಮಾಡಿದ ಮೋಸವನ್ನು ನನ್ನ ಸಖ ದುರ್ಯೋಧನಿಗೆ ನಾನು ಮಾಡಲಾರೆ. ನೀವು ನನ್ನದೆನ್ನುವುದನ್ನೆಲ್ಲ ಕಿತ್ತುಕೊಂಡಿದ್ದೀರಿ, ಕಿತ್ತುಕೊಳ್ಳುತ್ತಲೇ ಇದ್ದೀರಿ. ಆದರೆ ನಾನು ಬೆಳೆಯುತ್ತೇನೆ. ನನ್ನ ಅಂತಃಶಕ್ತಿಯಿಂದ ಬೆಳೆಯುತ್ತಲೇ ಇರುತ್ತೇನೆ. ಬರೆದವರು ಈ ನೋವಿನ ಕವಿತೆ, ನನ್ನ ಕರ್ಣನ ಕವಿತೆ. ಗುರಿಯೇ ಇಲ್ಲದ ಪಯಣವೇ ನಿನ್ನ ಪಲ್ಲವಿ. ನಾನು ಸತ್ಯ ಹೇಳಿ ಸ್ಮಶಾನ ಕಾಯುತ್ತಿದ್ದೇನೆ. ಕರ್ಣ ದಾನ ನೀಡಿ ನೀಡಿ ಇಲ್ಲಿ ಹೆಣವಾಗಿ ಬಿದ್ದಿದ್ದಾನೆ. ಮಾತು ಕೊಡುವಾಗ, ದಾನ ನೀಡುವಾಗ ಅದರ ಪರಿಣಾಮಗಳ ಬಗ್ಗೆ ಎಚ್ಚರವಿಲ್ಲದಿದ್ದರೆ ಮೇಲಿನವರು ನಮ್ಮನ್ನು ಬಳಸಿಕೊಳ್ಳುತ್ತಲೇ ಇರುತ್ತಾರೆ.
ಸಾಗರವು ನದಿಗಳಿಗೆ ಅದೆಂತು ಪ್ರಭುವಾಗಿಹುದು, ಅಗ್ನಿಯು ಆಹುತಿಗಳಿಗೆ ಅದೆಂತು ಪ್ರಭುವಾಗಿಹುದು, ಮನವು ಇಂದ್ರಿಯಗಳಿಗೆ ಅದೆಂತು ಪ್ರಭುವಾಗಿಹುದು, ಅಂತೆಯೇ ನಾವು ಕಲಿತ ವಿದ್ಯೆಗಳು ನಮಗಂತೂ ಪ್ರಭುವಾಗಿಹುದು. ನಿರಂಜನ್, ಭೂಮಿಕಾ ರಾವ್, ನಾಗರಾಜ್, ರಂಜಿತ್, ನಿಖಿಲ್, ಹರ್ಷ, ಮೋಹನ್, ಉಮಯ್, ಹೇಮಂತ್, ಮಂಜು, ವಿನೋದ್, ನಾಗೇಂದ್ರ, ಮೇಳದಲ್ಲಿ ನಂದನ್ ಎಸ್, ಬೆಳಕಿನ ವಿನ್ಯಾಸ ಮಾಂತ್ರಿಕ ವಿನ್ಯಾಸಕಾರ ಸೂರ್ಯ ಸಾತಿ, ವಸ್ತ್ರಾಲಂಕಾರ ವರ್ಣಾಲಂಕಾರ ಮತ್ತು ತಂಡದ ನಿರ್ವಹಣೆ ಸೌಮ್ಯ ಹೆಚ್ಎನ್. ಮೇಡಮ್ ಬನ್ನಿ. ನಾಟಕದ ನಿರ್ದೇಶನ ಶಿವು ಹೊನಿಗನಹಳ್ಳಿ. ನಮ್ಮ 2 ದಿನದ ಭಾಸನ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ನಮ್ಮ ನಾಟಕಕ್ಕೆ ಸಹಕರಿಸಿದಂಥ ಕ್ಯಾಮ್ರಾಮ್ಯಾನ್ಗಳು ಅವ್ರಿಗೂ ಧನ್ಯವಾದಗಳು. ಮತ್ತು ಕಲಾಗ್ರಾಮದ ಸಿಬ್ಬಂದಿ ನಂದನ್ ಅವರಿಗೆ ವಂದನೆಗಳು. ಮತ್ತು ಈ ನಾಟಕದ ಪ್ರಯುಕ್ತ ನಮ್ಮ ಕ್ಯಾಮ್ರಾಮನ್ ದೇವಣ್ಣ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ದೇವಣ್ಣ.